ರೆನ್ಯುಮರೇಷನ್ ಡಿಮ್ಯಾಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆವಾಗ ರೆನ್ಯುಮರೇಷನ್ ಚೆನ್ನಾಗೇ ಇತ್ತು ನಿಮಗೆ, ಬಟ್ ಸಿಕ್ಕಂತಹ ಸಂದರ್ಭದಲ್ಲಿ ನೀವು ಕೂಡಿಡಲಿಲ್ಲ, ಆವಾಗ ಮಜಾ ಮಾಡಿದ್ರು. ಸೊ ಇವಾಗ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸಹಾಯ ಹಸ್ತ ಚಾಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ನೆಗೆಟಿವ್ ಟಾಕ್ಸ್ ಇದೆ. ಸೊ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಈಗ ನನಗೆ ಗೊತ್ತಾಗಿದೆ. ಮೊದಲೆಲ್ಲ ಈ ನೆಗೆಟಿವ್ ಇರೋವರೆ ನೆಗೆಟಿವ್ ಟಾಕ್ಸ್ ಬರೆಯೋದು, ಅವ್ರಿಗೆ ಕೆಲಸವಿಲ್ಲ ಅಲ್ವಾ, ಅವ್ರಿಗೆ ಹುಡ್ಕೋದು ನೆಗೆಟಿವ್ನೇ. ಪಾಸಿಟಿವ್ ಇರೋರು ಯಾವತ್ತೂ ಅದ್ರ ಬಗ್ಗೆ ಆ ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ಹೋಗೋದಿಲ್ಲ. ಏನೋ ಆಗಿರ್ಬೋದು, ಏನೋ ಆಗಿದೆ. ನೆಗೆಟಿವ್ ಅವರು ನೀವು ಇನ್ನೇನೋ ಮಾಡಿ ಅವ್ರಿಗೆ ನೆಗೆಟಿವ್ ಇನ್ನೂ ಏನೋ ಕೊಡ್ತಾಯಿರ್ತಾರೆ. ಯಾಕಂದರೆ ನನಗೆ ಮೊದಲು ನನಗೆ ಸೋಷಿಯಲ್ ಮೀಡಿಯಾ ಅಷ್ಟು ಗೊತ್ತಿಲ್ಲ, ಈಗ ಗೊತ್ತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಏನೇನು ಬರೀತಾರೆ, ಯಾರ್ಯಾರಿಗೆ ತಲುಪ್ತಾರೆ, ಯಾರ್ಯಾರ್ದು ಏನು ಹೇಳ್ತೀವಿ, ಯಾರ್ಯಾರ ಮನೆಯಲ್ಲಿ ಏನೇನು ಕೆಟ್ಟದ್ದು ಬರೆಯೋದು. ಒಬ್ಬರಿಗೆ ಅವ್ರವ್ರ ಬದುಕು ಹಕ್ಕು ಅವ್ರಿಗೆ ಇರ್ತದೆ. ಇವರ ಮೂಗಿನ ನೇರಕ್ಕೆ ಸಮಾಜ ನಡಿಬಾರ್ದು. ಇನ್ನು ಯಾರೋ ಸೋಷಿಯಲ್ ಮೀಡಿಯಲ್ಲಿ ಪಾಪ ಹೆಣ್ಮಕ್ಳು ಅವ್ರದ್ದೇ ಅದೊಂದು ಮೈಂಡ್ ಸೆಟ್ ಇರ್ತದೆ, ಏನೋ ಫೋಟೋ ಹಾಕ್ತಾರೆ, ಎಷ್ಟು ಕೆಟ್ಟ ಕಮೆಂಟ್ ಹಾಕೋದು. ಏನಕ್ಕೆ? ಬದುಕು ಹಕ್ಕು ಅವ್ರಿಗಿಲ್ವ? ನೀವು ಹೇಳಿದಾಗ ಅವ್ರು ಬದುಕಬೇಕಾ? ಈ ಥರದ ಜನ ಈಗ ಗೊತ್ತಾಗಿದ್ದು. ನನಗೇನೆಂದರೆ ನೋಡಿ, ನನ್ನ ಒಂದು ಮೈಂಡ್ ಸೆಟ್, ನನ್ನ ಲೈಫು, ನನಗೆ ಈ ಥರ ಎಲ್ಲ ಬರೆದ್ರೆ ಒಂದು ಟೈಮಲ್ಲಿ ನನಗೆ ಈ ಥರ ಎಲ್ಲ ಹೇಳಿದರೆ ನಾನು ಅಂಥವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಾ ಇರೋ ನನ್ನ ಮೈಂಡ್ ಸೆಟ್. ನಾನು ಅದಕ್ಕೆ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ. ನಾನು ಈ ಥರ ಎಲ್ಲ ನನ್ನನ್ನು ಮಾತಾಡಿಸೋದು ಅಥವಾ ಇನ್ನೊಂದೇನು ಹೇಳಿದ್ರೆ ನಮಗೆ ಏನಾಗುತ್ತೆ ಅದು ಸರಿಯಾಗಿ ಕೊಡ್ತೀವಿ. ಅಂದರೆ ನಾನೊಬ್ಬ ಗಂಡಾಗಿ ಈ ಥರ ನೀವುಗಳು ನಮ್ಮನ್ನು ಮಾಡ್ತೀರಿ ಅಂದರೆ ನಿಮಗೇನು ನಾವು ಮಾಡೋದು? ಈ ಥರ ಮೈಂಡ್ ಸೆಟ್ ಇದ್ದವ್ರು ಏನಾಗ್ತದೆ, ಕೈಯಿಂದ ಅಪರಾಧ ಆಗೋದು.